हिमालय है जहाँ बहती गंगा है, जिसका ताज हिमालय है जहाँ बहती गंगा है, जिसका ताज हिमालय है जहाँ बहती गंगा है, जहाँ अनेकता में एकता है, सत्य में जयते, जहाँ का नारा है, जहाँ का मजहब भाईचारा है, वो भारत वतन हमारा है। मदहोश नहीं बेदार है हम, हर आहट पर तैयार है हम, समझे ना कोई गाफिल हमको, वतन के परदार है हम। ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ಶಿಕ್ಷಕರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗುರು ಹಿರಿಯರಿಗೂ ಮುಂಜಾನೆ ಮತ್ತು ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಆಗಮಿಸಿದ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷರು ಅವರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಅನಮಿನ ಹೆಗ್ಡೆ. ನಾನು UKG ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು लॉयंस पब्लिक स्कूल मुद्दे बिहार। वो भाग हंसता रहे जिसे हम हिंदुस्तान कहते हैं, वो भाग हंसता रहे जिसे हम हिंदुस्तान कहते हैं। दुनिया में हम ये अकेले हैं जो इस मिट्टी को माँ कहते हैं। ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟಿಸುವುದನ್ನ, ಇವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದದ್ನ, ಈ ಸಂವಿಧಾನದ ಬಗ್ಗೆ ತಿಳಿಯೋಣ. ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂವಿಧಾನ ಅದು ನಮ್ಮ ಭಾರತ ಸಂವಿಧಾನ. ಹಲವಾರು ವಿಷಯದಿಂದ ಕೂಡಲು ಕಾರಣ ನಮ್ಮ ಸಂವಿಧಾನದ ಶಿಲ್ಪಿ, ಭಾರತದ ಕಣ್ಮಣಿ, ದೀನ ದಲಿತರ ಆಶಾ ಕಿರಣ, ಮಹಾನ್ ಮಾನವತಾವಾದಿ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ, ಮಾನವ ಕಾಳಜಿ, ಶಾಂತಿ ಮತ್ತು ಸಮಾನತೆ ತತ್ವಗಳು ಎಲ್ಲ ಧರ್ಮೀಯರು ಒಗ್ಗಟ್ಟಾಗಿ ಹೇಗೆ ಬದುಕಬೇಕೆಂಬುದು ಅದು ನಮ್ಮ ಭಾರತ ಸಂವಿಧಾನ ಹೇಳ್ತದೆ. ಇದು 2 ವರ್ಷ 11 ತಿಂಗಳು 18 ದಿವಸದಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನ. ನವೆಂಬರ್ 26, 1949 ರಂದು ಅಂಗೀಕರಿಸಿ ಹಾಗೆ ಜನವರಿ 26, 1950 ರಂದು ಜಾರಿಗೆ ತರಲಾಯಿತು. ಭಾರತ ಸಂವಿಧಾನ ಪೀಠಿಕೆಯು ಸಂವಿಧಾನದ ಮೂಲ ತತ್ವಗಳು, ಆಶಯಗಳು ಮತ್ತು ಸಿದ್ಧಾಂತಗಳನ್ನು ಸಾರಾಂಶ ರೂಪದಲ್ಲಿ ತಿಳಿಸುತ್ತದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಎಂದು ಹೇಳುವುದರ ಮೂಲಕ, ವಿ ದ ಪೀಪಲ್ ಆಫ್ ಇಂಡಿಯಾ ಎಂದು ಹೇಳುವುದರ ಮೂಲಕ ಈ ದೇಶದಲ್ಲಿ ಜನರೇ ಅಧಿಕಾರದ ಮೂಲ ಎಂದು ತಿಳಿಸುತ್ತದೆ. Sovereign, socialist, secular, democratic republic and all its citizens. ಸಂವಿಧಾನವು ಸಮಾನ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಏಕತೆ ಮತ್ತು ಸಹೋದರ ಮನೋಭಾವನೆಯನ್ನು ಮೂಡಿಸುವ ಉದ್ದೇಶದಿಂದ ರಚಿತವಾಗಿದೆ. ಸಂವಿಧಾನದ 3ನೇ ಭಾಗ 6 ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. ಆರ್ಟಿಕಲ್ 12-35 ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು. ಇವು ಜನರ ಶಾಂತಿ, ನೆಮ್ಮದಿ, ಸ್ವಾತಂತ್ರ್ಯದಿಂದ ಬದುಕಲು ಸಹಕಾರಿಯಾಗಿದೆ. ಈ ಹಕ್ಕುಗಳ ಉಲ್ಲಂಘನೆ ಆದರೆ ಹೇವಿಯಸ್ ಕಾರ್ಪಸ್, ಮ್ಯಾಡಮಸ್, ಪ್ರೊಹಿಬಿಷನ್, ಸರ್ಶಿಯೋರರಿ ಕಾರೆಂಟ್ ಎಂಬ 5 ರೀತಿಗಳ ಮೂಲಕ ನಾವು ಕಾನೂನಿನ ರಕ್ಷಣೆಯನ್ನು ಪಡೆಯಬಹುದು. ಭಾಗ 4 ರಾಜ್ಯ ನಿರ್ದೇಶಕ ದತ್ತಗಳ ಬಗ್ಗೆ ಹೇಳ್ತದೆ. ಇದು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆರ್ಟಿಕಲ್ 36-51 ಸರ್ಕಾರವು ಮಹಿಳೆಯರಿಗೆ, ದುರ್ಬಲರಿಗೆ, ಶೋಷಿತರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಗಾಗಿ ಹೊಸ ಯೋಜನೆಗಳು ಜಾರಿಗೆ ತರುವ ಮೂಲಕ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಬಹುದು ಎಂದು ಹೇಳುತ್ತದೆ. ಆರ್ಟಿಕಲ್ 38 ಸಾಮಾಜಿಕ ಅಸಮತೋಲನೆಯನ್ನು ಹೋಗಲಾಡಿಸುವುದು. ಆರ್ಟಿಕಲ್ 45 ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಮನೆಯಿಲ್ಲದವರಿಗೆ ಮನೆ ಹಂಚಿಕೆ, ರೈತರ ಸಾಲ ಮನ್ನಾ, ಉದ್ಯೋಗ ಭರವಸೆ, ಭಾಗಲಕ್ಷ್ಮಿ ಯೋಜನೆ, ಸುಕನ್ಯಾ ಯೋಜನೆ. ಪ್ರಸ್ತುತ ಕರ್ನಾಟಕ ಸರ್ಕಾರವು ಜಾರಿಯಲ್ಲಿರುವ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಹೀಗೆ ಅನೇಕ ಯೋಜನೆಗಳು ಇವು ಮಹಿಳೆಯರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನು ಸ್ವಾವಲಂಬಿಯಾಗಿ ಮಾಡಲು ಸಹಕಾರಿಯಾಗಿದೆ. ನಮ್ಮ ಸಂವಿಧಾನದಡಿಯಲ್ಲಿ ನಮ್ಮ ಸಂವಿಧಾನವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಂಬ 3 ಅಂಗಗಳನ್ನು ಹೊಂದಿದೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ಹಲವಾರು ಆಯೋಗಗಳು ಕಾರ್ಯನಿರ್ವಹಿಸುತ್ತಿವೆ. ಆರ್ಟಿಕಲ್ 338 ಪರಿಶಿಷ್ಟ ಜಾತಿಗಳ ಅನುಸೂಚಿತ ಆಯೋಗ. ಆರ್ಟಿಕಲ್ 340 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ಲೋಕಸೇವಾ ಆಯೋಗ. ಅಷ್ಟೇ ಅಲ್ಲದೆ ನಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ಬಲಪಡಿಸಲು ಆರ್ಟಿಕಲ್ 280 ರಾಷ್ಟ್ರೀಯ ಹಣಕಾಸು ಆಯೋಗ. ಒಟ್ಟಾರೆಯಾಗಿ
ನಿಷ್ಪಕ್ಷದಿಂದ ಚುನಾವಣೆ ನಡೆಸಲು ಆರ್ಟಿಕಲ್ 324 ರಾಷ್ಟ್ರೀಯ ಚುನಾವಣಾ ಆಯೋಗ ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಸಂವಿಧಾನವು ಕೇವಲ ಒಂದು ಗ್ರಂಥವಲ್ಲ, ಅದು ನಮ್ಮ ಬದುಕಿನ ದಾರಿದೀಪ. ಇದು ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಶೋಷಣೆಗಳಿಂದ ನೊಂದ ಜನರಿಗೆ ಕಾನೂನಿನ ನೆರವು ನೀಡಿ ಸ್ವಾಭಿಮಾನದಿಂದ ಸ್ವಾತಂತ್ರ್ಯದಿಂದ ಬದುಕಲು ಸಹಕಾರಿಯಾಗಿದೆ. ಭಾರತ ಆತ್ಮನ ಹೆಮ್ಮೆಯ ಸಂವಿಧಾನ ಎಂದು ಹೇಳ್ತಾ ಕೊನೆಯದಾಗಿ ಅಂಬೇಡ್ಕರ್ ಅವರ ಒಂದು ಮಾತು ನೆನಪಿಗೆ ಬರ್ತದೆ. ಇತಿಹಾಸವನ್ನು ಓದಲಾರದವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ಹೇಳ್ತಾ ನನ್ನೆರಡು ಮಾತು ಮುಗಿಸುತ್ತೇನೆ. ನನ್ನ ತಪ್ಪಿಗೆ ಕ್ಷಮೆ ಇರಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಹಿಂದೂಸ್ತಾನ್ ಜಿಂದಾಬಾದ್.